ಅಕ್ಕಪಕ್ಕದ ಮನೆಯವರು ಎಷ್ಟೇ ಆಡ್ಕೊಳ್ಳಿ, ನೀನು ಒಂದ್ಸರಿ ಟಿವಿನಲ್ಲಿ ಬಂದ್ಬಿಟ್ರೆ ಎಲ್ಲರೂ ಎಸ್ತಿರೋ ಕಲ್ಲು ಮೈಲಿಗೆಲ್ಲಾಗುತ್ತೆ. ನನ್ಗೆ ಹೆಮ್ಮೆ ಆಗುತ್ತೆ ಕಡೆ. ಅಲ್ಲಿ ಬೇರೆ ಬದುಕು ಬೇರೆನೇ ಆಗುತ್ತೆ. ದೇವ್ರು ಈಗ ಅದೃಷ್ಟದ ಬಾಗ್ಲು ತೆಗ್ದಿದ್ದಾನೆ. ನೀನು ಹಿಂದೆ ನೋಡದೆ ಮುನ್ನುಗ್ತಿ ಅನ್ನೋ ಭರವಸೆ ನನಗಿದೆ. ನೀವೆಲ್ಲ ಅಲ್ಲಿಗೆ ಹೋದ್ಮೇಲೆ ನನಗೂ ಅಲ್ಲಿಗೆ ಬರಬೇಕಿತ್ತು ಅಂತ ತುಂಬ ಆಸೆ ಆಗ್ತಿತ್ತು ಕಡೆ. ಅಲ್ಲಿ ನಿನ್ನನ್ನು ಮಾತಾಡಿಸೋ ರೀತಿ, ನೀನು ಕೊಡೋ ಮರ್ಯಾದೆ, ಇದನ್ನೆಲ್ಲ ನೋಡಬೇಕು ಅಂತ ಆಸೆ ಆಗ್ತಿತ್ತು. ಅದು ಅಮ್ಮ, ನೀನು ಹೇಳಿದ ನಿಜ ಕೌಸಲ್ಯ. ನಮ್ಮ ಲೀಲನ್ ವೈಭವ ನೋಡ್ಬೇಕಾಗಿತ್ತು ನೀನು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ಎಂಥ ಮರ್ಯಾದೆ, ಎಂಥ ಗೌರವ. ಅರೆ ಕೊಡ್ಲೇಬೇಕು ಕಣ್ರಿ. ಮೇನ್ ಹೀರೋಯಿನ್ ಕೊಡ್ದೆ ಇನ್ಯಾರು ಕೊಡ್ತಾರೆ ಹೇಳಿ? ಅದೇನೋ ಹೇಳ್ತಿರ್ತೀಯಲ್ಲ ನೀನು. ಸೀರಿಯಲ್ ಸೂಪರ್ ಸ್ಟಾರ್ ಅಂತ. ಯಾಕಪ್ಪ ಸುಳ್ಳು ಹೇಳ್ದೆ? ನಿನ್ನ ಬಗ್ಗೆ ಹೆಮ್ಮೆಯಿಂದ ಮೊದಲನೇ ಸಲ ಮಾತಾಡ್ತಾ ಇದ್ದಾಳೆ ಕಣೆ. ಆ ಖುಷಿನ ಕಿತ್ತಾಕ್ಬೇಕು ಅಂತ ಮನ್ಸಾಗ್ಲಿಲ್ಲ. ಸತ್ಯ ಗೊತ್ತಾದ್ರೆ ಆಗೋ ಅನಾಹುತದ ಬಗ್ಗೆ ಗೊತ್ತಿದೆ ಅಲ್ಲಪ್ಪ. ಒಬ್ರು ಮನ್ಸಿಗೆ ನೋವು ಕೊಡೋ ಸತ್ಯನ ಹೇಳ್ದೆ ಹೂತಾಕ್ಬಿಡೋದೇ ಒಳ್ಳೇದಲ್ವಾ ಅಕ್ಕ? ಸಂತೋಷವಾಗಿರೋದು ಮುಖ್ಯ. ಏನಿದು ರೂಮ್ ಎಲ್ಲ ಕತ್ಲಿದೆಯಲ್ಲ? ನೀನೇನ್ ಮಾಡ್ತಿದ್ಯಾ ಎಷ್ಟು ಕತ್ಲಲ್ಲಿ? ಓಹೋ, ಮೇಡಮ್ ಬೇರೆನೇ ಝೋನಲ್ಲಿ ಇರೋ ಆಗಿದೆ. ರೂಮ್ ಎಲ್ಲ ಕತ್ಲಿರ್ಬೋದು, ಆದ್ರೆ ಹೃದಯದಲ್ಲಿ ನೀವು ತುಂಬಿರೋ ಪ್ರೀತಿ ಬೆಳಕು ತುಂಬಿದೆಯಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಎಲ್ಲ ಅರೇಂಜ್ಮೆಂಟ್. ನಿನ್ ಕಂಗಳಲ್ಲಿ ನಿನ್ ಖುಷಿ ಮಾತ್ರ ಅಲ್ಲ, ನನ್ನ ಖುಷಿ ಕಾಣಿಸ್ತಿದೆ. ನಿಮ್ ಖುಷಿ ಕಾರಣ ಏನು ಅಂತ ಹೇಳಿ, ಆಮೇಲೆ ನಾನು ಯಾಕೆ ಖುಷಿಯಾಗಿದ್ದೀನಿ ಅಂತ ಹೇಳ್ತೀನಿ. ಅಪ್ಪ ಹೊಸ ಪ್ರಾಜೆಕ್ಟ್ ಬಗ್ಗೆ ಪ್ಲಾನ್ ಔಟ್ ಮಾಡು ಅಂತ ಹೇಳಿದ್ರಲ್ಲ, ರೆಡಿ ಇದೆ. ಇನ್ ಮುಂದೆ ನಮ್ಮ ಬಿಸ್ನೆಸ್ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಮಂಗಳೂರಲ್ಲೇ ರಾರಾಜಿಸುತ್ತೆ. ಈ ಪ್ರಾಜೆಕ್ಟ್ನ ಅಪ್ಪನಿಗೆ ತೋರಿಸಿ ಅವ್ರು ಖುಷಿ ಪಡೋದನ್ನ ನೋಡ್ಬೇಕು. ತುಂಬಾ ಕಾಯ್ತಾ ಇದ್ದೀನಿ. ಏಯ್, ಏನಾಯ್ತು? ಆಗೋದೇನು? 24 ಗಂಟೆ ಅಪ್ಪ 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 ಅಪ್ಪನ ಜಪ. ಅಷ್ಟೊಂದೆಲ್ಲ ಅಪ್ಪನ ಬಗ್ಗೆ ಮಾತಾಡೋರು ನೀವೇ ಸ್ವತಃ ಅಪ್ಪ ಆಗೋ ಪ್ಲಾನ್ ಇಲ್ವಾ? ಅಯ್ಯೋ, ಆ ಭಾಗ್ಯ ಯಾಕೋ ಬಂದೇ ಇಲ್ಲ ಬಿಡಮ್ಮ. ಇನ್ನು ಹನಿಮೂನ್ಗೆ ಹೋಗಕ್ಕೆ ಟೈಮ್ ಆಗ್ಲಿಲ್ಲ. ನಿಮಗೆ ನನ್ನ ಬಗ್ಗೆ ಒಂಚೂರು ಯೋಚನೆ ಇಲ್ಲ. ಕನಿಕರ ಅಂತೂ ನಯಾ ಪೈಸಾ ಇಲ್ಲ. ಈಗ ಏನಾಯ್ತು ಅಂತ ಇಷ್ಟು ಕೋಪ? ಹಣೆ ಬರ ತುಕ್ಕಿಡ್ತಿದೆ, ಅದಕ್ಕೆ ಬೇಜಾರು. ಕೋಪ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಎಲ್ಲಿದೆ? ನೀನ್ ಕೇಳ್ತಿರೋ ಸ್ವಾತಂತ್ರ್ಯ ಆದಷ್ಟು ಬೇಗ ನಿನಗೆ ಸಿಗುತ್ತೆ. ಇದು ನನ್ನ ಪ್ರಾಮಿಸ್. ಅದು ಹೇಗೆ? ಈ ಪ್ರೆಸೆಂಟೇಷನ್ ಓಕೆ ಆದ್ಮೇಲೆ, ನನ್ನ ಪ್ರಾಪರ್ಟಿಲಿ ಕೆಲಸ ಸ್ಟಾರ್ಟ್ ಆದ್ಮೇಲೆ ನಾನು ಅಪ್ಪನ ಮುಂದೆ ಹೋಗಿ ಜೋರಾಗಿ ಕೇಳ್ತೀನಿ. ಏನಂತ ಕೇಳ್ತಾರೋ ನನ್ ಕಟಾರಿ ವೀರ. ಕೆಲಸ ಮಾಡಿದ್ದಾಯ್ತು, ರಜಾ ತಗೊಳ್ಳೋ ಟೈಮ್ ಬಂದಿದೆ, ನನ್ನ ಮುದ್ದು ಹೆಂಡತಿ ಜೊತೆ ಇರಬೇಕು, ಹನಿಮೂನ್ಗೆ ಹೋಗ್ಬೇಕು. ಹಾಗಾಗಿ ನನಗೆ ಸ್ವಲ್ಪ ದಿವಸ ರಜೆ ಕೊಡಿ ಅಂತ ಅರ್ಜಿ ಹಾಕ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಗೊತ್ತಾ ನನಗೆ. ಅರೆ, ಅಪ್ಪನಿಗೆ ಪ್ರೆಸೆಂಟೇಷನ್ ಕೊಡಬೇಕಿತ್ತು. ನಾನು ಸಿಗ್ತೀನಿ. ಐ ಲವ್ ಯು. ಇಲ್ಲಿ ಗಂಡ ಹೆಂಡತಿಗೆ ಆ ಹಿಟ್ಲರಿಂದ ಸ್ವಾತಂತ್ರ್ಯ ಸಿಗ್ಬೇಕು ಅಂದ್ರೆ ಮಹಾಯುದ್ಧನೇ ಆಗ್ಬೇಕು ಅನ್ಸುತ್ತೆ. ಎಲ್ಲ ನನ್ನ ಕರ್ಮ. ಡಸ್ಟ್ಬಿನ್ಗೆ ಹಾಕೋ ಫೈಲ್ನ ನನ್ನ ಮುಂದೆ ಯಾಕೆ ತೊಗೊಂಬಂದಿಟ್ಟಿದ್ದೀರಾ? ಅಪ್ಪ, ಅದು ನಮ್ಮ ರೆಸ್ಟೋರೆಂಟ್ ಬಗ್ಗೆ ಮಾಡಿರೋ ಪ್ರಾಜೆಕ್ಟಿನ ಫೈಲು. ಕಳೆದ 6 ತಿಂಗಳಿಂದ ನಾವು ಈ ಪ್ರಾಜೆಕ್ಟ್ ಮೇಲೆ ರಿಸರ್ಚ್ ಮಾಡಿ ಕೆಲಸ ಮಾಡಿದ್ದೀವಿ. ಇನ್ನು ಇದಕ್ಕಿಂತ ಬೆಟರ್ ಪ್ಲಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ದೀವಿ ಅಪ್ಪ. ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಆ ಪದದ ಅರ್ಥ ಆದ್ರೂ ಗೊತ್ತಿದ್ಯಾ ನಿಮಗೆ? ಅದು ಗೊತ್ತಿದ್ರೆ ಇವತ್ತು ಈ ಮನೆ ಹೀಗಿರ್ತಿರ್ಲಿಲ್ಲ. ಈ ಮನೆಯಲ್ಲಿ ನಡೀತಾ ಇರಲಿಲ್ಲ. ಮನೆ ಗೋಡೆ ಬಿರುಕನ್ನು ಸರಿ ಮಾಡೋಕ್ಕಾಗದೇ ಇರೋರು ಹೊರಗೋಗಿ ಅರಮನೆ ಕಟ್ತೀನಿ ಅಂತ ಯೋಚನೆ ಮಾಡೋದು ಸ್ಟುಪಿಡಿಟಿ. ಮನೇಲಿ ಏನಾಗುತ್ತೆ ಅಂತ ತಿಳ್ಕೊಳಕ್ಕಾಗದೇ ಇರೋರು
ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಯೋಗ್ಯತೆ ಇದೆಯಾ ನಿಮ್ಗೆ? ಮೊದಲು ಮನೆ. ನೀವು ತಾಳಿ ಕಟ್ಟಿದಿರಲ್ಲ, ನಿಮ್ಮ ಹೆಂಡತಿರ ಬಗ್ಗೆ ಗಮನ ಕೊಡಿ. ಅವ್ರು ಏನು ಮಾಡ್ತಾ ಇದಾರೆ, ಮಾಡ್ತಿರೋದು ಸರಿನಾ ತಪ್ಪಾ ಅಂತ ತಿಳ್ಕೊಂಡು ನಿಮ್ಮ ಮೊದಲನೇ ಜವಾಬ್ದಾರಿ. ಅವ್ರು ಮಾಡೋ ತಪ್ಪಿಗೆ ನೀವು ಹೊಣೆ ಹಾಕ್ತೀರಾ. ನೀವು ಮಾಡೋ ಬೇಜವಾಬ್ದಾರಿತನಕ್ಕೆ ನಾನ್ ತಲೆ ತಗಸ್ಬೇಕಾ? ಎಜೆ ನಾವು ಮಾಡಿದ್ದು ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಫೋಟೋ ಕೂಡ ನೋಡ್ದೆ ನಾನು ಸೆಲೆಕ್ಟ್ ಮಾಡಿದ್ದು ನೀವುಗಳು ಸರಿಯಾಗಿ ಡಿಸೈಡ್ ಮಾಡಿರ್ತೀರಾ ಅಂತ. ಆದ್ರೆ ಈಗ ಗೊತ್ತಾಗ್ತಾ ಇದೆ ನಿಮ್ಗೆ ಡಿಸೈಡ್ ಮಾಡೋ ಅಷ್ಟು ಮೆಚುರಿಟಿ ಇಲ್ಲ ಅಂತ. ಇಲ್ಲ ಎಜೆ, ಹೀಗಾಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಒಂದು ಚಿಕ್ಕ ತಪ್ಪಿನಿಂದ ನೋ ದುರ್ಗಾ, ನೋ. ಮಾಡಿದ ತಪ್ಪನ್ನ ಸಮರ್ಥಿಸ್ಕೊಳ್ಳೋದು ಇನ್ನೂ ದೊಡ್ಡ ತಪ್ಪು. ನೀವು ಮಾಡಿರೋ ತಪ್ಪಿಂದ ನನಗೆ ಅವಮಾನ ಆಗುತ್ತೆ ಅಂದ್ರೆ ಅದು ಚಿಕ್ಕ ತಪ್ಪು ಅನ್ಸುತ್ತಾ? ಮನೇಲಾಗ್ಲಿ ನನ್ನ ಲೈಫಲ್ಲಾಗ್ಲಿ ತಪ್ಪು ಮಾಡಿದವ್ರಿಗೆ ಜಾಗ ಇಲ್ಲ ಅನ್ನೋದು ಗೊತ್ತಿದೆ ತಾನೆ? ಗೊತ್ತಿದೆ ತಾನೆ? ಜವಾಬ್ದಾರಿ ನಿಭಾಯಿಸೋ ಅರ್ಹತೆ ಇಲ್ಲ ಅಂದಮೇಲೆ ಅದನ್ನ ತಗೊಳ್ಳೋ ಧೈರ್ಯನೂ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಕಿಶೋರ್ನ ಬರೋದಕ್ಕೆ ಕೇಳಿ. ಮನೇಲಿ ನಡಿಬೇಕಾಗಿರೋ ವಿಚಾರದ ಬಗ್ಗೆ ಗಮನ ಕೊಡಿ. ಯಾವ ಬಿಸ್ನೆಸ್ ಎಕ್ಸ್ಪೆನ್ಷನ್ ಬೇಕಾಗಿಲ್ಲ. ಅಂಡ್ ಇದೇ ಕೊನೆ. ಇನ್ನೊಂದು ಸತಿ ಈ ಮನೇಲಿ ಈ ತರ ಸ್ಟುಪಿಡಿಟಿ ನಡೀತೋ ಜಮೇನೂ ಇರೋದಿಲ್ಲ. ಅಬ್ಬ, ಇದೀಗ ಮಳೆ ಬಂದು ನಿಂತಂದಾಯ್ತು. ಈಗ ನಿಮ್ಗೆ ಸಮಾಧಾನ ಆಯ್ತಾ? ನಿಮ್ಮಿಂದಾಗಿ ಪಟ್ಟ ಕಷ್ಟ ಎಲ್ಲ ಮಣ್ಪಾಲ ಆಯ್ತು. ಮೊದಲು ಈ ಮನೆಗೆ ಅತ್ತೆ ನೋಡ್ಕೋ ಹುಚ್ಚಾಟನ ಬಿಡಿ. ಒಂದು ಪ್ರಾಜೆಕ್ಟ್ನ ನಮ್ಗೆ ಅವ್ರ ಕೈಯಲ್ಲಿ ಅಪ್ರೂವ್ ಮಾಡ್ಸೋಕ್ಕಾಗಿಲ್ಲ ಅಂಥದ್ರಲ್ಲಿ ನೀವು ನೋಡಿದ ಹುಡುಗಿನ ಒಪ್ಸೋಕ್ಕಾಗುತ್ತಾ? ಈ ಜನ್ಮದಲ್ಲಿ ನಿಮಗೆ ಬುದ್ಧಿ ಬರಲ್ಲ. 6 ತಿಂಗಳಿಂದ ಕಷ್ಟಪಟ್ಟು ಪ್ರಾಜೆಕ್ಟ್ ಪ್ಲಾನ್ನ ರೆಡಿ ಮಾಡ್ಕೊಂಡಿದ್ರು. ಹುಡುಗಿ ಬಂದು ಎಲ್ಲ ಹಾಳು ಮಾಡಿದ್ಲು. ಬಂದಾಗಿಂದ ಏನಾದ್ರೂ ಒಂದ್ ಎಡವಟ್ ಮಾಡ್ತಾನೆ ಇದ್ದಾಳೆ. ಏಜೆ ಮರ್ಯಾದೆ ಕಳೆದ್ಲು, ನಾವೆಲ್ಲ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಈ ಮನೆ ಘನತೆ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲದೆ ಇರೋಳು ಮನೆವರೆಗೂ ಬಂದು ಏಜೆಗೆ ಅವಮಾನ ಮಾಡಿದ್ಲು. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ಅವಳಿಗೆ ಪಾಠ ಕಲಿಸ್ಲೇಬೇಕು. ಅದೇ ಕರೆಕ್ಟ್ ಆಯ್ತು. ಹೇಗಿದ್ರು ಏಜೆ ಲೀಲಾನ ಒಪ್ಲಿಲ್ಲ. ಶ್ವೇತನ ಕರೆಸಿ ಅವನ ಮೂಲಕ ಏಜೆ ಕೋಪನ ಕಡಿಮೆ ಮಾಡಿಸ್ಬೇಕು. ಏಜೆಗೆ ಶ್ವೇತನ ಒಪ್ಪಿಗೆ ದಾರಿನೇ ಇದಲ್ಲ.